ಹಲೋ, ನಿಮ್ಗೇನೆ ಇದು. ನಮ್ಮ ಆಡಿಯೋ ಕೇಳುತ್ತಿರೋರ್ಗೆ ಯಾಕ್ರಪ್ಪ ಸಬ್ಸ್ಕ್ರೈಬ್ ಮಾಡ್ದೆ ಕೇಳ್ತಿದ್ದೀರಾ? ದಯವಿಟ್ಟು ಮಾಡಿ. ನಿಮ್ಮ ಒಂದು ಸಬ್ಸ್ಕ್ರೈಬ್ ನಮಗೆ ಬಹಳ ಪ್ರೋತ್ಸಾಹ ನೀಡುತ್ತೆ. ಮಾಡಿ. 1,00,000 ವ್ಯೂಸ್ಗೆ ಬರೀ 500 ಸಬ್ಸ್ಕ್ರೈಬ್. ಹೀಗೆ ಮುಂದುವರೆದ್ರೆ ಹೆಂಗೆ? ಯಾಕ್ರಪ್ಪ ಆಡಿಯೋ ಇಷ್ಟ ಆಗ್ತಿಲ್ವೇ? ಅಲ್ಲ ಇವ್ರೆ ಬಲ್ಗಡಿ ಕೆದ್ದಾಬೇಕು ಹೊಲ ಮಾಡಂಗ ತಲೆ ನೋಡ್ಬಿಟ್ರು. ನೀನು ಮುಚ್ಕೊಂಡು ಗಿರಾಕಿ ಕರ್ಕೊಂಬತ್ತಿ ಇಲ್ವಣ್ಣ ಇವತ್ತು? ಯಾಕೆ ಇದು ಗಿರಾಕಿ ಕರ್ಕೊಂಡ್ ಹೊಲ ಮಾಡ್ದಂಗಿರಣ್ಣ? ಇಲ್ಲಿ ಬೆಳ್ಳಿ ಮೂಡಿತು, ಕೋಳಿ ಕೂಗಿತು. ಹಲೋ, ಏನ್ ಕರ್ಮ ಮಾಡಿದ ನನ್ಗೇನು ಮನೆಲ್ಲ ಧರ್ಮಸ್ಥಳಕ್ಕೆ ಹೋಗು ಒಂದು ಹೊರನಾಡಿಗೆ ಹೋಗು ಒಂದು. ಈಗ ಅಣ್ಣ ದಾಸವಾಳದ ಗಿಡದ 10 ಎಕರೆಗೆ ದಾಸವಾಳದ ಗಿಡ ಹಾಕಿ ಬಲ್ಗಡಿಗೆ ಫೋಟೋ ನೋಡ್ತೀನಿ. ದಾಸವಾಳದ ಗಿಡದ ಗಿರಾಕಿ ಕರ್ಕೊಂಬರೋಣ. 10 ಎಕರೆಗೆ ಹಾಕಿದೀನಿ. ಅದು ಬೆಂಕಿ ನಾನು ಬಲ್ಗಡಿ ಫೋಟೋ ನೋಡತ್ತಲ್ಲಿ. ಗಿರಾಕಿ ಇವತ್ತು ಕರ್ಕೊಂಡ್ ಬರ್ತೀನಿ ಅಂತ ನಾನು ಫೋನ್ ಇಡೋದು. ಇಲ್ಲ ಅಂತ ಅಂದ್ರೆ ಬಿಡಲ್ಲ ನಾನು. ಹೇಳಿ, ಇವತ್ತು ಕರ್ಕೊಂಡ್ ಬರ್ತೀಯ ಅಣ್ಣ? ನಾನು ಇಲ್ಲ ಸ್ವಾಮಿ, ಸುಳ್ಳು ಹೇಳ್ಬಾರ್ದು. ನಾವು ಕರ್ಕೊಂಬರಲ್ಲ ನಾವು. ಯಾಕಣ್ಣ? ಬಳ್ಳಾಪುರ ಕಡೆ, ತುಮಕೂರು ಆ ಕಡೆ, ಬೆಳ್ಳಾವಿ ಚೋಳೂರ್ ಕಡೆ ಎಲ್ಲ ರಿಯಲ್ ಎಸ್ಟೇಟ್ ನೀವೇ ಚೆನ್ನಾಗಿ ಮಾಡೋದು. ನಾವ್ ಮಾಡ್ತೀವಿ ರಿಯಲ್ ಎಸ್ಟೇಟ್. ಮಳೆ ಬಂದ್ರೆ 3 ತಕ್ ಬಕೆಟ್ ಇಕ್ತಿವಿ ಮನೆಗೆ. ರಿಯಲ್ ಎಸ್ಟೇಟ್ ಮಾಡಕ್ ಹೋಗ್ತೀವಿ. ನೀನ್ ಬಡ್ಡಿಗೆಲ್ಲ ಬಿಟ್ಕೊಂಡಿದ್ದೀರಂತಲ್ಲ ಚೆನ್ನಾಗಿ. ಕೊಟ್ಬಿಡ್ಲಿ ಸಾಕು ಅಣ್ಣ. ಈಗ ದಾಸವಾಳ ಗಿಡದನ್ನ ಕರ್ಕೊಂಬರೋಣ ಗಿರಾಕಿನ ಇವತ್ತು ಹೆಂಗಾರ ಮಾಡಿ. ಕೈ ಮುಗಿದು ಕಾಲಿಗೆ ಬಿಡ್ತಿದ್ವಿ ಒಂದ ಮಾಡಕ್ ಸ್ವಲ್ಪ ಟೈಮ್ ಕೊಡಿ ನಮ್ಗೆ. ಇಲ್ಲ, ನೀನು ನಮಗ್ ಟೈಮ್ ಕೊಡ್ಬೇಕು. ಅನ್ನೋದು ಗೊತ್ತಾಗ್ತಾ ಇಲ್ಲ. ನೀನು ನಮಗ್ ಟೈಮ್ ಕೊಟ್ರೆ ಮಧ್ಯಾಹ್ನ ಆಲೆ ಊಟ ಮಾಡ್ಬೇಕು. ನಾನು ಆಲೆ 4 ಗಂಟೆ ಆಗ್ತಾ ಬಂತು. ಮಧ್ಯಾಹ್ನದ ಊಟ ಮಾಡ್ಬೇಕು. ಅಲ್ಲೇ ವಿಧಾನಸೌಧದಲ್ಲಿ ಟೈಮ್ ಆಗೈತಣ್ಣ ನಮ್ಗೆ. ವಿಧಾನಸೌಧದಲ್ಲಿ ಟೈಮ್ ಆಯ್ತಾ? ವಿಧಾನಸೌಧದ ಆಲೆ 4 ಗಂಟೆ. ಅಲ್ಲೇ ನಮ್ಮ ಮಕ್ಕಳೆಲ್ಲ ಊಟ ಸ್ಕೂಲಿಂದ ಬತ್ತ ಕರ್ಕೊಂಬರಕ್ ಹೋಗ್ಬೇಕು. ಸ್ವಾಮಿ ಹಂಗಾರೆ ಕರ್ಕೊಂಬಂದ್ಬಿಟ್ಟು ಊಟ ಮಾಡಿಸಿ ಮನಸ್ಸಿಗೆ ನಾನು ಒಂದು ಅಂದ ಮಾಡ್ಬಿಟ್ಟು ಬರ್ತೀನಿ. ಫೋನ್ ಮಾಡ್ತೀನಿ. ನಿಮ್ ಮಕ್ಳು ಸ್ಕೂಲಿಂದ ಬಂದ್ರ ನಾಳೆ? ನಮ್ಮ ಮಕ್ಳು ಸ್ಕೂಲಿಂದ ಬಂದಿಲ್ಲ. ಯಾರೋ ಕೀಳ್ತಾವೆ ಮನೆ ಸುಮ್ಮನೆ ಬಿತ್ಕೊಂಡವೆ. ಹೌದಾ? ಅಕ್ಕರು ನಿಮ್ ಮನೆಯವ್ರ ಅಕ್ಕರು ಡ್ಯೂಟಿಯಿಂದ ಬಂದ್ರಣ್ಣ? ಓಹೋ, ತಿರ್ಗಾ ಇವರು ಎಟ್ಟಿಂದ ವರ್ಷಂಗ್ ಕಾಣ್ತಾರೆ ಇವ್ರು. ನಿಮ್ ಮಾವಂಗೆ ಧೂಪ ಆಗದೆ ಅಂದ್ರೆ ಹಬ್ಬ ಮಾಡಿದ್ದೆ. ನಿಮ್ ಮಾವಂಗೆ, ನಮ್ಮ ಅಪ್ಪಂಗೆ. ಮತ್ ನಿಮ್ಮ ಇವ್ರು ಅನ್ನ ಬದುಕವ್ರೆ? ಯಾರು? ದೊಡ್ಡಪ್ಪರ್ ಬದುಕೋರೆ. ಅಪ್ಪಂಗೆ ಕಿಡ್ನಿ ಫೇಲ್ ಆಗಿತ್ತು, ಸತ್ತೋಯ್ತಲ್ಲ. 3 ವರ್ಷ ಆಯ್ತು. ಮತ್ತೆ ಎಷ್ಟು ವರ್ಷದ ಮಗ ಇರೋದ್ರಿ? ನನಗ 6 ವರ್ಷದ್ದು. ನಿನಗ್ ಗೊತ್ತಿಲ್ವಾ ಹುಟ್ಟಿಸ್ತವನ್ಗೆ? ನನಗೆ ಹುಟ್ಟಿಸ್ತಾನಿಗೆ ಗೊತ್ತಿಲ್ವಾ? ಹುಟ್ಟಿಸ್ತಾನಿಗೆ ನನಗ್ ಗೊತ್ತಿಲ್ವಾ? 6 ವರ್ಷದ ಮಗನ? 3 ವರ್ಷದಾಗಿ ನಿಮ್ಮ ಅಪ್ಪ ಸತ್ತೋಯ್ತು ಗೊತ್ತಿಲ್ವಾ ನನಗೆ? ನಮ್ಮ ಅಪ್ಪ ನೀನು ನಮ್ಮಪ್ಪ ಊರಾಗಿದ್ದ. ಅವಾಗ ಎಷ್ಟು ಜನ ಬರ್ತಿದ್ರು? ಯಾವಾಗ? 3 ವರ್ಷ ಆಗಿ ನಿಮ್ಮ ಅಪ್ಪ ಸತ್ತೋದಾಗ ಎಷ್ಟು ಜನ ಮದುವೆ ಆಯ್ತು ನಿನ್ನ? ನೀನ್ ಕುಡ್ಗೆ ಅಂದಾಗ ನಿನ್ಗೇನ್ ಜ್ಞಾಪನ ಐತೆ? ಎಲ್ಲ ಮರ್ತೋಗಿದ್ಯಾ? ಹಬ್ಬದ ನಿಮ್ಮಂತವ್ರಿದ್ರೆ 6 ವರ್ಷದ ಮಗ ಐತೆ ಅಂತೆ, 3 ವರ್ಷದಾಗ ನಿಮ್ಮ ಅಪ್ಪ ಸತ್ತೋಯ್ತೆ ಅಂತೆ, 6 ವರ್ಷದ ಮುಂದೆ ಮದುವೆ ಆಯ್ತೆ ಅಂತ ನಾನು. ನಿನ್ಯಾರು ಕೆರೆನಗೂ ಅಲ್ವಾ? ನಮ್ಮ ಅಪ್ಪ ಸತ್ತೋಗೋದಕ್ಕೂ 6 ವರ್ಷದ ಮಗ ಇರೋದಕ್ಕೂ ಏನ್ ಸಂಬಂಧ? ನೀನ್ ಹೇಳ್ತಾ ಇರೋದೇನು? ನಿಮ್ಮ ಅಪ್ಪ ಸತ್ತೋಗಿ 3 ವರ್ಷ ಆಯ್ತೆ ಅಂತ ಅಲ್ಲ ಹೇಳಿದ್ದು? ನಮ್ಮಪ್ಪ ಅಲ್ಲಲ್ಲ, ಅನ್ನ ತಿಂತೆ ಹೇಳ್ತಿಂತೆ ನೀನು. ನಾನು 6 ವರ್ಷದಾಗೆ ಮಗ ಐತೆ ನಿಂದು. ಓಯ್, ಏನು ಅಂದ್ರೆ ನಮ್ಮಪ್ಪ ಸತ್ತೋಗಿ 3 ವರ್ಷ. ನಾನ್ ಹೇಳ್ತಿರೋದು ನಮ್ಮ ಯಜಮಾನ್ರು. ನೀನು ನಮ್ಮಪ್ಪ ಸತ್ತೋಗಿ 3 ವರ್ಷ. ನಮ್ಮಪ್ಪ ಸತ್ತೋಗಿ 3 ವರ್ಷ ಆಗಕ್ಕೂ ನನ್ಗೆ 6 ವರ್ಷದ ಮಗ ನಿನ್ಗೆ ಹುಟ್ಟಿರೋದು ಮಗು ಇರೋದಕ್ಕೂ ಏನ್ ಸಂಬಂಧ? ಹಂಗಾರೆ ನನಗೆ ಗೊತ್ತಿಲ್ಲ ನಿಮ್ಮ ಅಪ್ಪ ಸತ್ತೋಗಿರೋದು. ಮತ್ತೀಗ ನೀನ್ ಕುಡ್ಗೆ ಅಂದಾಗ ತಡಿಯ, ಕುಡ್ಗೆ ಅಂದಾಗ ನಿನ್ಗೆ ಯಾವಾಗ ಕುಡ್ದು ಮನೆ ಕಂತಿದ್ದೆ ಕಾಲೆತ್ಕೊಂಡು? ನನಗ್ ಗೊತ್ತದು, ನಿನ್ಗೇನ್ ಗೊತ್ತು? ಈಗ ಧೂಪ ಹಾಕಿದೀನಿ, ಧೂಪ ಹಾಕಕ್ ಬರಲ್ವ ಮಾವಂಗೆ? ಅಲ್ಲಲ್ಲ, ನಾವು ಎಷ್ಟು ಜನ ಮದುವೆ ಇದೆಯಾ ಅನ್ನೋದು ಇದ್ರಾಗೆ ಗೊತ್ತಾಗತ್ತೆ. ನೀನು ಅಪ್ಪ
ಅವ್ರ ಆತ್ಮಕ್ಕೆ ಶಾಂತಿ ಸಿಗ್ಲಿ, ಧೂಪ ಹಾಕಕ್ ಬತ್ತಿಯೋ ಇಲ್ಲ ಇಲ್ವೋ ಅದನ್ನಾದ್ರೂ ಹೇಳು. ಯಾವ ಊರ್ ನಿಂದು? ಯಾವ ಊರು? ಬಂದ್ ಪಕ್ಕದಾಗ ಮನೆ ಕಂಡ್ಬೇಕಾದ್ರೆ ಗೊತ್ತಾಗ್ತಿರ್ಲಿಲ್ವ ನಿಂಗೆ ಯಾವ ಊರು ಅಂತ? 6 ವರ್ಷದ ಮಗ ಐತೆ ಅಂದಲ್ಲ, ಅದಕ್ಕೆ 6 ವರ್ಷದ ಮಗ 3 ವರ್ಷದಾಗ ನಿಮ್ಮ ಅಪ್ಪ ಸತ್ತೋಯ್ತೆ ಅಂತಲ್ಲ ಅಂತ ಕೇಳಕ್ಕೆ. ಅಪ್ಪ ಸ್ವಾಮಿ ನೋಡು, ನಿನ್ಗೊಂದ್ ನಮಸ್ಕಾರ ಮಾಡ್ತೀನಿ. ಹಬ್ಬದ ದಿವಸ ನೆಂಟ್ರೆಲ್ಲ ಬಂದವ್ರೆ, ಬಂದ್ ಧೂಪ ಹಾಕ್ಬಿಟ್ಟು ಆ ಮಗಿಗೆ ಏನೋ ಒಂದ್ ಸ್ವಲ್ಪ ಕೆಲಸ ಇದೆ ಅಂತ ಹೋಗ್ಬಿಡು. ನಾನ್ ಧೂಪ ಹಾಕೋಗ್ಲಿ, ನಮ್ಮ ಅಪ್ಪಂಗ ಆತ್ಮ ಶಾಂತಿ ಸಿಗ್ಲಿ ಅಂತ ನಿಂಗೆ ಫೋನ್ ಮಾಡಿರೋದು ಅಷ್ಟೇನೆ, ಇನ್ನೇನ್ಕು ಮಾಡಿಲ್ಲ. ನಿನ್ನ ಹತ್ರ ಏನೈತೆ ಪುಟ್ಗೋಸಿ ಹೇಳು ಕಿತ್ಕೊಳಕ್ಕೆ? ನಂತವೆಲ್ಲ ಕಿತ್ಕೊಂಡು ಹೋಗಿದ್ಯಾ, ನಮ್ಮ ಮನೆ ಹಾಳು ಮಾಡಿದ್ಯಾ. ಇವತ್ತು ನಮ್ಮ ಅಪ್ಪಂಗ ಆತ್ಮ ಸಾಕ್ಷಿ ಸಿಗ್ಲಿ, ಬಂದು ಪೂಜೆ ಮಾಡ್ಬಿಟ್ಟು ಹೋಗ್ ಧೂಪ ಹಾಕ್ಬಿಟ್ಟಿ. ಎಲ್ಲಿರೋದ್ ನಿಮ್ಮೂರು? ಆಗುಲ್ಗುಂಟೆ ಹಾ ಅಪ್ಪ, ಮೆಡಿಕಲ್ ಕಾಲೇಜ್ ಪಕ್ಕ ಹಾ ಆಗುಲ್ಗುಂಟೆ ಪಾಳ್ಯ. ಹಾ ಅಲ್ಲಿಗೆ ಹೋದ, ಅಲ್ಲಿಗೆ ಬಂದ್ರೆ ನನ್ ಯಾರು ಕೆರೆನಾಗೂ ಅಲ್ವಾ ಇಷ್ಟೊಂದ ಕಳ್ತನ ಮಾಡಕ್ ಬಂದಿದ್ಯಾ ಅಂತ ಇಟ್ಕೊಂಡು ಮರ್ಗಿರಿ ಕಟ್ಟಿರೆ. ಅವರು ಯಾರೇ ನೀನ್ ನೋಡಿದ್ರೆ, ನಾನು 9 ವರ್ಷದಿಂದ ಅಲ್ಲೇ ಇರೋದ್, ನಾನು ನಿನ್ ಪರಿಚಯಕ್ಕಿಂತ ಮುಂಚೆಯಿಂದನು ಅವ್ರು ನಿನ್ನೆಲ್ಲ ನೋಡಿರೋದು, ನಿನ್ ಮನೆಗ್ ಬಂದಿರೋದೆಲ್ಲ ಗೊತ್ತೈತೆ. ಗಾಡಿ ತಗೊಂಡ ಆ ಕಡೆ ಭೀಮ್ಸೋತಾವಿದ್ರು, ಬಸ್ ಸ್ಟ್ಯಾಂಡ್ ಆಗಿದ್ರು, ಮಂಡಿಪೇಟೆಗೆ ಸಿಕ್ಕಿದ್ರು ಅಂತ ಎಲ್ಲಾರು ನೋಡೋರೆ. ಯಾರು ನೋಡಿದ್ ಏನಿಲ್ಲ ನಿಂದು ನಂದು. ಬಾ ಮಂತಾಗ ಬಂದ್ ಧೂಪ ಹಾಕ್ಬಿಟ್ಟು ಊಟ ಮಾಡ್ಕೊಂಡ್ ನಂಗೆ ಹೋಗು. ಆಯ್ತಕ್ಕ, ಆಯ್ತಕ್ಕ ಬರ್ತೀನಿ. ಅಪ್ಪನ ಆತ್ಮಕ್ ಶಾಂತಿ ಸಿಗ್ಲಿ. ಏನಕ್ಕೆ ನನ್ಯಾಕೆ ನಿಮ್ಮ ಅಪ್ಪನ ಆಸ್ತಿ ಹೊಡೆದಿದೀವ, ನಿಮ್ ಮನೆ ಹಾಳು ಮಾಡಿದೀರ ಚಿನಾಲಿ? ಯಾಕೆ ಅಂತ ಅಂದ್ರೆ ನನ್ನ ಹಾಳು ಮಾಡಿದ್ಯ ಅಂತ ಕೇಳ್ತಾ, ಹಾಳು ಮಾಡಿದೆ ಇನ್ನಾರು ನೀನ್ ಹಾಳು ಮಾಡಿದ್ಯಾನೋ? ನೀನೇ ಹಾಳು ಮಾಡಿರೋದ್ ನನ್ನ ಇನ್ನಾರು ಹಾಳು ಮಾಡಕ್ ಬಂದಂತವ. ನನ್ ದುಡ್ಡು ಕಾಸು ಒಡವೆ ಎಲ್ಲ ಕಿತ್ಕೊಂಡ್ ಕುಡ್ದು ಏನ್ ಮಾಡ್ತೀಯ, ಏನ್ ಬಿಡ್ತೀಯ ಊರಾಗೆ ಎಲ್ಲ ಗೊತ್ತಾಗುತ್ತೆ ಕಣ್ಚಿನ್ನು. ನನ್ಗೆ ನೀನ್ 500 ರೂಪಾಯಿ ಕೊಟ್ಟಿದ್ದು ಗೊತ್ತಾಗುತ್ತೆ, ನನ್ಗೆ ಯಾರು ಸತ್ತೋಗಿದ್ರು ಅಂತಾನು ಗೊತ್ತಾಗುತ್ತೆ. ನಾನೆಲ್ಲ ಲಿಂಕ್ ಮಡಗಿದೀನಿ, ನಂಗೆ ಗೊತ್ತೈತೆ ಯಾರ್ಯಾರು ಹೇಳ್ತಾರೆ ಎಲ್ಲ ನನ್ಗೆ. ಅಂತದೊಂದು ಒಳ್ಳೆ ಕೆಲಸ ಮಾಡಿ, ಇದು ಅಪರೂಪ ಹುಟ್ಟ ಜನ್ಮ. ನಿನ್ನಂಗೆ 6 ವರ್ಷಕ್ಕೊಬ್ರು 3 ವರ್ಷಕ್ಕೊಬ್ರು ಮದುವೆ ಮಾಡ್ಕೊಂಡು ಅಪ್ಪದಾಗ ಒಬ್ಬ, ಅಪ್ಪಿದ್ದಾಗ ಒಬ್ಬ, ಅಪ್ಪ ಧೂಪಕ್ಕೊಬ್ಬ, ಆಮೇಲೆ ಧೂಪ ಹಾಕಿದ್ಮೇಲೆ ಒಬ್ಬ, ಆಮೇಲೆ ಒತ್ತುಟ್ಟಿರೋ ಒಬ್ಬ, ಒತ್ತು ಮುಣಕಿರೋ ಒಬ್ಬ ಅಲ್ಲ ಕಳ್ಳ ಚಿನಾಲಿ. ಇದು ಒಂದು ಜನ್ಮ, ಪವಿತ್ರವಾದ ಜನ್ಮ ಭೂಮಿ ಮ್ಯಾಗ ಬಂದೈತೆ. ಅಚ್ಚುಕಟ್ಟಾಗಿ ಬಾಳ್ವೆ ಮಾಡಿ ಕಲ್ತ್ಗ ಅಪ್ಪ. ಗೊತ್ತಾಯ್ತಾ? ನೀನು ಜೀವನದ ಬಗ್ಗೆ ಮಾತಾಡ್ತೀನಿ. ನಮ್ಮ ಅಪ್ಪ ಅಮ್ಮನೇ ನಂಗೆ ಅಂದಿಲ್ಲ, ನರಸಿಂಹರಾಜು ಅಂತ ಇವತ್ತು ಕರೆದಿಲ್ಲ, ನನ್ನ ಹೆಸರು ಹಿಡ್ಕೊಂಡು ಬಾರ್ ಪಾಪ ಹೋಗ್ ಪಾಪ ಬಾರ್ ಪಾಪ ಅಂತ ಅನ್ನೋದು ತಲೆ ಹಿಡ್ಕೊಂಡೆ. ಹೊಡ್ತಾ ಇದ್ವಿ, ಈಗ ಬಟ್ಟೆ ಹಾಕೊಂಡು ಹೊಡ್ತಾ ಇದ್ವಿ ಕಣಕ್. ಬರ್ತೀವಿ ಇನ್ನೇನು ಒಂದ್ ಅರ್ಧ ಗಂಟೆ ಬಂದು ಬರ್ತೀವಿ. ಇನ್ನೇನು ಏನಕ್ಕಪ್ಪ? ಅದ್ಯಾರೋ ನಮ್ಗೇನೋ ಮಾಡಿದ್ರು, ಒಂದ್ ಅರ್ಧ ಗಂಟೆ ಬಿಟ್ಕೊಂಡು ಬರ್ತೀವಿ. ನೀನೇನ್ಕಪ್ಪ ಅಂತಾರ ಕೆಲ್ಸ ಮಾಡಕ್ ಹೋಗಿದ್ರು? ನಾನೇನಿಲ್ಲ, ಅದೇ ಹಿಂಗೆ ಫೋನ್ ಮಾಡಿರಲ್ಲ ಎಲ್ಲ ಇಲ್ಲ ನನ್ನ ಮೈದಾನ ತೋರಿಸ್ತಾ. ಅವಮ್ಮ ಯಾರೋ ಲಲಿತಾ ಅನ್ನೋಳ ಮಡಿಕೊಂಡಿದ್ದೆ, ಅವಮ್ಮ ಯೂಟ್ಯೂಬ್ಗೆಲ್ಲ ಬಿಟ್ಟವಳೆ. ನೀನ್ ಮಾತಾಡೋದು ವಾಯ್ಸ್ ಎಲ್ಲ ರೆಕಾರ್ಡಿಂಗ್ ಮಾಡ್ಕೊಂಡು ನೀನೇನೋ ಚರ್ಚೆ. ಅದೇ ಕಣಕ್ಕ, ನಾವಂತ ಇಷ್ಟು ನೋಡು, ಸಣ್ಣ ಹುಡುಗದಿಂದ ನೋಡಿದ್ಯಾ ಕಣಕ್ಕ. ಅಂತದೇನ ನಾವು ಕಂಡಿದ್ದೀರ, ನಾವು ಒಬ್ಬರು ಯಾರೇ ಕಟ್ಟ ಅನ್ನಲ್ಲ. ನೀನು ಎಷ್ಟು ಸಲ ಹೇಳಿದ್ಯಾ ಅಂತ ಸಿಗ್ಬೇಕಾದ್ರೆ ಪುಣ್ಯ ಮಾಡಿರ್ಬೇಕು ಅಂತ ಹೇಳಿದ್ದೆ. ಕರೆಕ್ಟು. ಈಗ ಯಾವ ಬಿಲ್ದಲ್ಲಿ ಎಂತ ಆಗಿರ್ತದ ಯಾರಿಗ್ ಗೊತ್ತಪ್ಪ. ನಿಮ್ಮಿದು ನಮ್ಗೇನ್ ಗೊತ್ತಾಗುತ್ತೆ? ನಿನ್ಗೂ ಅವಳಿಗೂ ಸಂಬಂಧ ಇಲ್ಲದ್ಮೇಲೆ ಅವಳೇನಕ್ಕೆ ನಿಂಗೆ ಅಷ್ಟು ಸರಿ ಫೋನ್ ಮಾಡ್ತಾಳೆ? ಮಂತಕ್ ಬಾ ಅಂತಾಳೆ. ಟೂರ್ ಎಲ್ಲ ಹೋಗಿದ್ಯಾ ಅಂತ ಹೇಳಿ ಜೊತೆಗೆ. ಇಲ್ಲೇ ಗೊತ್ತಾಯ್ತು, ಆಮೇಲೆ ಮಾಡಕ. ಅಲ್ಲ, ಒಂದ್ ನಿಮಿಷ ಮಾತಾಡು, ಮಾತಾಡಕ್ಕಾಗಲ್ಲ. ವ್ಯಾಪ್ತಿ ಪ್ರದೇಶದಿಂದ ದೂರ ಇದಾರೆ. ನಮಸ್ಕಾರ. ಹಲೋ ಏನ್ರಿ ಅಣ್ಣ, ಜಲ್ದಿ ಬಾರಣ, ಇಲ್ಲಿ ಬಂದ್ಬಿಡೈತೆ, ನಾಗರ ಬಂದ್ಬಿಡೈತೆ, ಬಾರಣ ಜಲ್ದಿ ಹಿಡ್ಕೊಂಡೋಗಿ ಬಂತೆ. ಇಲ್ಲಿ ಮಂತಾಗ ಬಿಲ್ದಾಗ ಸೇರ್ಕೊಂಡ್ಬಿಡೈತೆ. ಈ ಚರಂಡಿ ರಾಶಿಂದ ಬಂದು ಬಿಲ್ದಾಗ ಸೇರ್ಕೊಂಡ್ಬಿಡ್ತು, ಇಲ್ಲಿ ಕಚ್ಚಾಕ್ ಬಂದ್ಬಿಡ್ತು. ಅಷ್ಟೇ ನಾವ್ ದೊಣ್ಣೆ ಎಲ್ಲ ತಗೊಂಡು ಹೊಡೋಗ್ಬಿಡ್ತು. ಅದ್ರಾಗ ಅಲ್ಲೇ ಬಂದ್ಬಿಡ್ತಿತ್ತು, ಆ ಮಟ್ಟೆ ಇಟ್ಬಿಟ್ಟಿತ್ತು, ಮರಿ ಎಲ್ಲ ಹಾಕ್ಬಿಡೈತೆ. ಜಲ್ದಿ ಬಾ, ಹಾವು ಹಿಡ್ಕೊಂಡೋಗಿ ಬಂತೆ. ಜಲ್ದಿ ಬಾರಣ. ಎಲ್ಲಿದ್ದೀಣ ನೀನು? ಏನು ಇಷ್ಟು ಮಾತಾಡಿದ್ರು ನೀನೇನು ಮಾತಾಡ್ತಾನೆ ಇಲ್ಲ. ಜಲ್ದಿ ಬಾರಣ, ಎಲ್ಲಿದ್ದೀಣ? ಅಣ್ಣ ನರಸಿಂಹಣ್ಣ. ಒಂದ್ ನಿಮಿಷ ಹೊತ್ತು ಯಾರು ಎಲ್ಲಿ ಬಂದೈತಿ ಹಿಂಗಂತ ಹೇಳ್ರಿ. ಒಂದೇ ಸಮಕ್ಕೆ ನಾಯಿ ಬಡ್ಕೊಂಡ್ರೆ ಎಲ್ಲಿ ಬರೋಣ ಹೇಳಿ ನಾವು? ಅಣ್ಣ ಆಲಟ್ಟೆಗೆ ಬಂದೈತೆ, ಆರಟ್ಟೆಗೆ ಬಂದ್ಬಿಟ್ಟು ನೀನು ಜಲ್ದಿ ಬ್ಯಾಗ್ ತಗೊಂಬ. ಇಲ್ಲಿ ಬಾ, ಬ್ಯಾಗ್ ತಗೊಂಡ್ಬಿಟ್ಟು ಜಲ್ದಿ ಗಾಡಿ ತಗೊಂಡ್ಬಿಟ್ಟು ಬಾ. ನಿಮ್ಮ ಮನೆಯವರೆಲ್ಲ ಕರ್ಕೊಂಡು. ಅಲ್ಲ ಎಲ್ಲಿ ಬಂದೈತೆ ಸ್ವಾಮಿ? ಯಾರು ಹೇಳಿ ನೀವು? ಹಾವು ನಾವು ನಾಗರ ಮಾಡ್ತೀವಿ, ಹಾವು ಪಾವು ಹಿಡಿಯಲ್ಲ ಬೇಕಾದ್ರೆ ನಮ್ಮ ಒಬ್ರು ಅವ್ರ ಕರ್ಕೊಂಡ್ ಬರ್ತೀವಿ. ಎಲ್ಲಿ ಬರ್ಬೇಕು ಹೇಳಿ? ಏ ಅಣ್ಣ,
ನೀನೇ ಹಿಡಿಬೇಕು ಕಣ್ ಬಾರಣ ನೀನು ನಾಗರ ನೀವ್ ಹಿಡಿದ್ರೆ ನಾಗರ ಮಾಡೋರು ತಾನೇ ನೀವು ಹಿಡಿದ್ರೆ ಇನ್ಯಾರು ಹಿಡಿತಾರೆ ನಾವ್ ಹಿಡಿಯಲ್ಲ ಇಲ್ಲ ನಮ್ಮಂತ ಬಂದ್ಬಿಟ್ಟಿದ್ದೇವ ಆಮೇಲೆ ಬಂದ್ಬಿಟ್ಟು ನಾನು ಯಾಕಪ್ಪ ಇಲ್ಲಿಗೆ ಬಂದಿರೋದು ಸ್ವಾಮಿ ನಮ್ಮ ಅಪ್ಪ ಅಂತ ಅಂದಿದ್ಕೆ ನರಸಿಂಹರಾಜ ಅಂತ ಅಂತು ಅದಕ್ಕೆ ಬಾರಣ ಎಷ್ಟು ಜನ ಕೊಟ್ಟಿ ಸೂಳೆ ಮಗ ಅಂತ ಹೇಳಂದ್ರ ಕುಡ್ದು ಬಿಡ್ತಾರೆ ನಾಗ ಹಿಂಗ್ ತಲೆ ತಿಂತಾರೆ ಇಷ್ಟ ಸಾಕ್ದಂಗೆ ಹಿಂಗೆ ಅಲ್ಲ ಆವ್ ನರಸಿಂಹರಾಜ ಅಂತ 7 ಮೀಟರ್ ಕೊಟ್ಟಿದ್ ನನ್ ಮಗನೇ ನಮ್ಮನ್ನ ಯಾಕೆ ಅಯ್ಯೋ ಅನ್ನಿಸ್ತೀವ ನಿಮ್ಮ ಅಮ್ಮನ್ ಈಗಲೇ ಅಲ್ಲೇ ನೋಡು ಹಿಂಗ್ ಮಾತಾಡ್ರಿ ಜಾಸ್ತಿ ಮಾತಾಡಕ್ಕಾಗಲ್ಲ ನೀನು ಮಾತಾಡಕ್ಕಿಂತ ಮುಂಚೆ ನೀನ್ ಬಂದ್ಬಿಟ್ಟಿಸಿದ ಹಾವು ಹಿಡ್ಕೊಂಡು ಹೋಗಿವಂತೆ ನರಸಿಂಹಣ್ಣ ಅಂತ ನಾನಿಲ್ಲ ನರಸಿಂಹಣ್ಣ ಮಂತ ಹೋಯ್ತೆ ಬಾ ಬರ್ತದೆ ಅಂತ ಕರ್ದೆ ಬುಸ್ ಅಂತಿತ್ತು ಅಲ್ಲ ನೋಡ್ರಿ ಸ್ವಾಮಿ ಒಂದ್ ನಿಮಿಷ ಹೊತ್ತೇನ ಸುಮ್ಮನೆ ಇರ್ತಾನೆ ಸೂಳೆ ಮಗ ಗಿರ್ರಿ ಮಾತಾಡ್ತಾರೆ ನರಸಿಂಹಣ್ಣ ಅವ್ರು ಮಾತಾಡಿ ಸರ್ ಅಲ್ಲ ನೀನು ಅಣ್ಣ ಹಾವು ಬಂತು ಹಾಲು ಕುಡ್ಬಿಡು ಒಂದ್ ಮೊಟ್ಟೆ ಇಕ್ತು ತಿರ್ಗಾ ಮಾತಾಡಕ್ ಒಂದ್ ಸ್ವಲ್ಪ ಜಾಗ ಕೊಡು ಬಿಡು ಕೊಡು ಹೇಳು ಅಲ್ಲ ಇವ್ರೆ ಹೇಳಿ ಜಲ್ದಿ ಮಾತಾಡು ಜಲ್ದಿ ಮಾತಾಡ್ಬೇಕು ಯಾಕೆಂದ್ರೆ ಜಲ್ದಿ ಮಾತಾಡಿದ್ರೇನೆ ತಾನೇ ಬಗೆಹರಿದು ಯಾವ ಹೊರಟೋಗ್ಬಿಡುತ್ತೆ ಅಷ್ಟೊತ್ತಿಗೆ ಜಲ್ದಿ ಬಾ ಸ್ವಾಮಿ ಅವನ ಹೋಗ್ಲಿ ನೀನ ಹೊರಗೆ ಹೋಗು ಅದನ್ನ ಕಟ್ಕೊಂಡು ನಮ್ಗೆ ಏನಾಗಬೇಕಾಯ್ತು ನಮ್ಮನ್ನ ಯಾಕೆ ಹಿಂಗ ಅಯ್ಯೋ ಅನ್ನಿಸ್ತೇನೆ ನೀನು ಆವಿಡ್ಯಾರ ನಾವು ಅಣ್ಣ ಹಾವು ಇಲ್ಲಿ ಕರಿತಾ ಕಣ ನಿನ್ನ ನರಸಿಂಹಣ್ಣ ಅಂತ ಅಲ್ಲಿ ನೋಡ್ರಿ ಇವ್ನು ಎಷ್ಟು ಜನ ಕುಟ್ಟವನ್ರಿ ಕುಡುಕ್ ನನ್ನ ಮಕ್ಕಳ ಸ್ವಾಮಿ ಕುಡಿದು ಟೈಟ್ ಆಗಿ ನಮ್ಮನ್ನ ತಲೆ ತಿಂತಾರೆ ನಾವು ಆವಿಡ್ಯಾರ ನನ್ನ ಮಕ್ಕಳು ಮಾಡ್ಕೊಂಡಿದ್ದೀವಿ ನಮ್ಮನ್ನ ಆ ವಿಡಿಯೋ ಅಲ್ಲ ಕಣ ಅದ್ ನಿಮ್ದು ಹಾವು ನಿಮ್ದು ಅನ್ನೋದು ನರಸಿಂಹಣ್ಣ ನಾವ್ ಕೇಳ್ದ ಯಾರಪ್ಪ ತಪ್ಪಿಸ್ಕೊಂಡ್ ಬಂದ್ಬಿಟ್ಟಿದ್ಯಾ ಯಾರು ನಿಮ್ಮ ಅಪ್ಪ ನಿಂತಿ ನರಸಿಂಹಣ್ಣ ಬಳ್ಳಾಪುರ ಅಂತೂ ಅಲ್ಲ ನೀನು ಎಷ್ಟು ಜನ ಕುಟ್ಟಿರ್ಬೇಕು ಅಂತ ಹೇಳ್ತೀವಿ ಅವೆಲ್ಲ ಮಾತಾಡ್ರ ನೋಡಿದ್ಯಾ ನಮ್ಮನ್ನ ಯಾಕೆ ಹಿಂಗೆ ಎಲ್ಲಾ ಫೋನ್ ಮಾಡಿ ಇಂಥವ್ರದವೆಲ್ಲ ಮಕ್ಕಳು ಸಂಗ್ ಮಾಡ್ತೀನಿ ನಮ್ಮ ಕುಡುಕ್ ನನ್ನ ಮಗನೇ ಅಲ್ಲಣ್ಣ ನಾವು ತಪ್ಪಿಸ್ಕೊಂಡ್ಬಿಡಿತಲ್ಲ ಹಾವು ನಿಮ್ಮ ಅಪ್ಪ ನಿಮ್ಮ ಅಪ್ಪನ ಸೇನು ಯಾವ ಊರು ಅಂದಿದ್ಕೆ ಬಳ್ಳಾಪುರ ನರಸಿಂಹರಾಜು ನಮ್ಮ ಅಪ್ಪ ಅಂತೂ ಅಲ್ಲ ಆಮೇಲೆ ಮಾತಾಡಂಗಿದ್ರೆ ನೀನ್ ನನಗೆ ನೋಡಿಲ್ಲ ಯಾರು ಹೊಡ್ಯಾರಿ ನನಗೇನ ಸಿಟ್ಟು ಹಚ್ಚಿರದೆ ಅಣ್ಣ ನೋಡ ಕೊಡ್ತೀನಿ ನೋಡ ಅವ್ರ ಕೈಲಿ ಹಾವು ಹಿಡ್ಸು ಹಿಡಿತಾ ನೋಡಿ ಬಂದ್ ನಿಂಬಿಸ್ಕೊಳಕ್ ಹೋಗೋಣ ನೀನ್ ಗುಂಪಿಸ್ಕೋ ಪಂಚಾಯತಿ ಹಲೋ ಅಣ್ಣ ನೀವ್ ಯಾರಣ್ಣ ದಯವಿಟ್ಟು ಅವ್ರ ಕೈ ಫೋನ್ ಕೊಡೋಣ ನಾವು ಹಾವು ಬಂದಿಲ್ಲ ನಮ್ಮಂತ ನಿಂತೈತೆ ನೀವೇನೋ ಮಾತಾಡ್ತೀರಾ ಸರ್ ಒಂದ್ ನಿಮಿಷ ತಡೀರಿ ಹಾವು ಅವ್ರ ಹೆಸರು ಕರಿತಾ ಇದ್ರ ಅಣ್ಣ ನಾವು ತಪ್ಪಿಸ್ಕೊಂಡ್ ಬಂದಿತ್ತಲ್ಲ ಯಾರಪ್ಪ ತಪ್ಪಿಸ್ಕೊಂಡ್ ಬಂದಿರೋ ನಿಮ್ಮ ಅಪ್ಪ ಅಮ್ಮ ಯಾರು ಯಾವ ಊರು ನಿಮ್ದು ಅಂತ ಕೇಳ್ದ ಹಾವ್ಗೆ ಅದಕ್ಕೆ ಅವ್ರು ಬಳ್ಳಾಪುರ ನಮ್ದು ನಮ್ಮ ಅಪ್ಪ ನರಸಿಂಹರಾಜು ಅಂತ ಹೇಳ್ತು ಅದಕ್ಕೆ ನಮ್ಗೆ ಭಯ ಆಗುತ್ತೆ ನಮ್ಮನೆ ಮಕ್ಕಳೆಲ್ಲ ಇದಾವೆ ಜಲ್ದಿ ಫೋನ್ ಕೊಡೋಣ ಅವ್ನ್ಗೆ ಅಲ್ಲ ಕೊಡ್ತೀನಿ ಸರ್ ಒಂದ್ ಸೆಕೆಂಡ್ ಕೊಡ್ತೀನಿ ಸರ್ ಹೇಳೋಣ ಆಯ್ತು ಕೊಡ್ತೀನಿ ಸರ್ ಈಗ ಅವ್ರು ನರಸಿಂಹಣ್ಣವ್ರು ಯಾವ್ದಾದ್ರು ಅವ್ರನ್ನೇ ಕೇಳ್ದೈತೆ ಯಾರನ್ನ ಕಳ್ಸಿದಾರ ಅವನು ಅದು ಕೇಳ್ಕೊಟ್ಟಿ ಅವ್ರ ಮಗು ಅವ್ರ ಅಪ್ಪನ ಹೆಸರು ಹೇಳ್ದು ಇನ್ಯಾರ ಹೆಸರು ಹೇಳ್ತೈತೆ ಅವ್ರದ್ದು ಮಗು ಯಾರ ಮಗು ಸರ್ ನರಸಿಂಹರಾಜು ಸಾಕಿರೋದು ಅವ್ರ ಅಪ್ಪ ಅವನೇ ಅವ್ರು ಹೆಂಗು ಸೇರ್ಸೇನು ಅವ್ರಿಗೆ ಕೊಡು ನೀನು ಫೋನ್ ಮೊದ್ಲು ಹೇಳ್ತೀನಿ ತರ್ತೈತಿ ಅಲ್ಲ ಸರ್ ಕೊಡ್ತೀನಿ ಫೋನ್ ಒಂದ್ ಸೆಕೆಂಡ್ ಅವರು ಪಾಪ ಇಲ್ಲಿ ಫ್ರೆಂಡ್ ನಾನು ಅಣ್ಣ ನೀನ್ ಫೋನ್ ಕೊಡೋಣ ನೀನು ಮಾತಾಡಿ ಕೊಟ್ಟೆ ಕೂಲಾಗಿ ಮಾತಾಡಿ ನೀನು ಅಣ್ಣ ನಿನ್ ಮಗ ತಪ್ಪಿಸ್ಕೊಂಡ್ ಬಂದವನೇ ನೋಡಿ ಇಲ್ಲಿ ಐತೆ ನಾನ್ ಕೇಳ್ದೆ ನೋಡಪ್ಪ ಯಾರ ಮಗ ನೀನು ಯಾವ ಊರು ಅಂದಿದ್ಕೆ ನರಸಿಂಹರಾಜ ನಮ್ಮ ಅಪ್ಪ ಬಳ್ಳಾಪುರ ಹಣ ಇಲ್ಲ ತಪ್ಪಿಸ್ಕೊಂಡ್ ಬಂದೆ ಆಟ ಆಡ್ತಿದ್ದೆ ಹೆಂಗಾಸಿಂದ ಬಂದೆ ಗೊತ್ತಿಲ್ಲ ನಮ್ಮ ಅಪ್ಪನ್ ಸೇರ್ಸೋಣ ಅಂತ ಅದಕ್ಕೆ ನಿನಗ್ ಫೋನ್ ಮಾಡ್ದೋ ಬಂದ್ ನಿನ್ ಮಗಿ ನೀನ್ ಕರ್ಕೊಂಡ್ ಹೋಗು ಹಾವು ಬಂದು ನಿಂತಕ್ ಬಂದು ನನ್ನ ಅಡ್ರೆಸ್ ಹೇಳಿ ನನ್ಗೂ ಟೈತೆ ಅಂತ ಹಾವು ಹ್ಞೂ ಕಣ ಥೋ ಇದೇನು ನನ್ನ ಮಗ ಅಲ್ಲಲ್ಲ ನೀನು ಅಣ್ಣ ಒಂದ್ ನಿಮಿಷ ಇಲ್ಲಿ ನಮ್ ದೊಡ್ಡಪ್ಪ ಐತೆ ಅವ್ರಿಗೆ ಕೊಡ್ತೀನಿ ಬೇಕಾದ್ರೆ ಕೇಳ್ಕೊ ಕೊಟ್ಟು ಚಿಕ್ಕಪ್ಪನ ಕೊಟ್ಟ ನನಗೆ ಫೋನ್ ಮಾಡ್ಬೇಡ ನೀನು ಬಂದ್ ಹಿಡ್ಕೊಂಡ್ ಹೋಗಯ್ಯೋ ಅದ್ ಬಂದ್ ಪೂರ್ತಿ ನಿಮ್ ಚರಿತ್ರೆನೇ ಹೇಳ್ತು ನಿಮ್ ಅಡ್ರೆಸ್ ಎಲ್ಲ ಹೇಳ್ತೈತೆಯೋ ಕುಡುಕ್ ನನ್ ಮಕ್ಕಳ್ರ ಬಂದ್ ಯಾಕೆ ಅಮಾಯಕರ ನಮ್ಮನ್ನ ಹೊಟ್ಟೆ ಉರಿಸ್ತೀರ ನೀವು ಮನೆ ಹಂಗೆ ನಿನ್ನೆ ಹತ್ರ ಹೇಳ್ತಾ ಐತೆ ನನ್ನ ಹೆಸರು ಹೇಳ್ತಾ ಆಯ್ತಾ ನಿನ್ನೆ ಹತ್ರ ಬುದ್ಧಕ್ಕೂ ನಿಂತ್ಬಿಟ್ಟೈತಿ ಇಲ್ಲಿ ನಿಂತ್ಬಿಟ್ಟದ್ಕ ಮಾರೋಣ ಉದ್ದಕ್ಕೂ ಅವ್ರು ನಿಂತ್ಬಿಟ್ಟೈತ ನಿನ್ನೆ ಹೆಸರು ಹೇಳ್ತಾ ಇದ್ದ ಜಲ್ದ್ ಬರ್ಬಾ ಬಾರೋಣ ನೀನೊಂದ್ ಚೀಲ ತಾಂಡು ನೀನ್ ಯಾಕೆ ಎಲ್ಲಾರ ಮನೆ ತಕ್ಕ ಬಿಟ್ಬಿಟ್ಟು ಹಿಂಗಾಟ ಆಡ್ತೀನಿ ನೀನ್ ಎಲ್ಲೋಗಿ ಬಚ್ಚಿಕ್ಯಾಂಗ್ ಕುಕಂತೀಯ
ಯಾ ನನ್ ಮಗನ ಪ್ರಪಂಚ ಆಗ್ಬಿಡ್ಸಕ್ಕಾಗಲ್ಲ ನಿಮ್ ಮಮ್ಮ ಕುಡ್ಕ ನನ್ ಮಕ್ಕಳ್ರ. ನೀನ್ ಬಾರಪ್ಪ ನೀನು ನಿನ್ನ ಅಡ್ರೆಸ್ ಹೇಳೋದು ಬೇರೆ ನಿಮ್ಮೂರಾಗಿ ನ್ಯಾನ್ ಅಡ್ರೆಸ್ ಯಾಕೆ ಹೇಳೋದು? ಪ್ಯಾಂಟ್ ಅಲ್ಲಿ ನಾವು ಅಥವಾ ಇದು ನಿಜವಾಗೂ ಹುತ್ತದಾಗೆಲ್ಲ ನಿಂದೆ ಕಡೆ ನೀನ್ ಯಾವ ಸಾಕೊಂಡಿದ್ಯೋ ಅದು ನಿನ್ನೆ ಅಂತ ಹೇಳ್ತಾ ಇದೆ. ಪ್ಯಾಂಟ್ ಆಗದ ಲುಂಗಿ ಆಗದ ನನಗ್ ಗೊತ್ತಿಲ್ಲ. ಇಟ್ಕೊಂಡೋಗು. ಕುಕ್ಕೆ ಸುಬ್ರಹ್ಮಣ್ಯ ಇವೆಲ್ಲ ದೇವ್ರುಗಳು ಭಾರಿ ನಿಯತ್ತಾಗಿರೋ ದೇವ್ರು. ಆಮೇಲೆ ನಿಮ್ ಅದಕ್ಕೆ ನೀನು ಅಲ್ಲೆಲ್ಲ ಹೋಗಿ ಬಂದಿದ್ಯಲ್ಲ ನಿನ್ಗೆ ಮಾತು ಕೇಳೋದು. ನಾಗರ ಓದ್ತಾ ಅಂದ್ರೆ ಏನ್ ತಿಳ್ಕೊಂಡಿದ್ದೀರ ನೀವು? ನಿನ್ನ ಅಡ್ರೆಸ್ ಕುಡ್ದು ಬಿಟ್ಟು ಎಷ್ಟ ಮಾತಾಡ್ತಾವ ಹೋಗಪ್ಪಾಟ. ನಾವ್ ಹೇಳಿ ನೀನೊಂದ್ ಮಾತಾಡ್ತೀವಿ ಕುಕ್ಕೆ ಸುಬ್ರಹ್ಮಣ್ಯ ಅಂತೀಯ ನೀನು. ನಿನ್ನ ಅಡ್ರೆಸ್ ಹೇಳ್ತಾ ಇದ್ ಬರೆಯೋ ಕುಡುಕ್ ನನ್ನ ಮಕ್ಕಳ್ರ ನಾವೆಲ್ಲ ನನ್ನ ಅಡ್ರೆಸ್ ಕುಡ್ದು ಬಿಟ್ಬಿಟ್ಟು ಎಲ್ಲಾ ಕಡೆನು ಇದನ್ನೇ ರಬ್ ಮಾಡ್ತಾ ಇದ್ದೀನಿ. ನೀನ್ ಹಿಡ್ಕೊಂಡೋಗ್ ಬರಪ್ಪ ನೀನು. ನೀನ್ ಸಂತೆ ಒಳಗ ಆವ್ ಹಿಡ್ಕೊಂಡ್ ಆಡ್ಸೋದೆಲ್ಲ ಗೊತ್ತು ಬಾರಪ್ಪ ನಮ್ಗೆ. ನೀವು ಕರೆಕ್ಟ್ ಆಗಿ ಅಪ್ಪ ಅಂದ್ಬಿಟ್ಟಿದ್ ಮಾತಾಡು. ನಾನು ಆಗುತ್ತಾ ಆ ವಿಡಿಯೋನ ಅಥವಾ ಆವು ನಾನು ಬಿಡಕ್ಕಾಗುತ್ತಾ? ಆವ್ ಆಡ್ತಾನ ನೀನು. ಆ ವಿಡಿಯೋನಲ್ಲ ಆವ್ ಆಡ್ತಾನ ನೀನು. ನನಗೆ ಬೆಳ್ಳಾವಿ ಚೋಳೂರು ತುಮಕೂರು ಎಲ್ಲ ಸಂತೆಗೂ ಹಾಕ್ತೀಯ. ನನಗೆ ತಲೆ ವೇಗಿಸ್ಬೇಡಿ. ಇದ್ರೊಳಗೆ ಬೇಜಾನ್ ನೀನು ಇದ್ರೊಳಗೆ ಬೇಜಾನ್ ದುಡ್ಡು ಮಾಡ್ಬಿಟ್ಟಿದ್ದಿ. ಆ ವಾಟ್ಸಕ್ ಹೋಗಿ ನೀನ್ ಬಾ ಸಂಬಂಧಿಕ ಅಂದ್ಕೊಂಡ್ ಹಿಡ್ಕೊಂಡೋಗು. ಆ ವಾಟ್ಸನ್ ಮಾಡ್ಕೊಂಡಿದ್ರಿ ನನ್ನ? ನೀನ್ ಆ ವಾಡ್ತಾನ ಕಡೆ ನನ್ನೆಲ್ಲ ಗುಬ್ಬಿಲ್ ಆಡಿಸ್ತಿದ್ದೆ ಬಸ್ ಸ್ಟ್ಯಾಂಡಾಗೆ. ಆಮೇಲೆ 4 ದಿನ ಮುಂದೆ ಚೋಳೂರಾಗ ಆಡಿಸ್ತಿದ್ದೆ. ನೀವ್ಯಾರಲ್ಲಿ ಆಡಿಸ್ತಿದ್ದೆ ಅಲ್ಲ ನೀನು ಮಾತ್ರ ಕಾರಣ ಇವರು ಗುಲಾಬಿ ಹೂವಿನವರಲ್ಲ ಕಾಂಗ್ರೆಸ್ ಹೂವಿನವರು. ನೀವು ಅಲೆ ಕೇಳ್ತಿರಲ್ಲ ಅವರು. ನಾನು ಒಳ್ಳೆ ಕಲೆಕ್ಷನ್ ಆಗ್ತದೆ. ನನ್ ಮನಸ್ನೇ ಅಲ್ಲ. ಆಯ್ತು ನೀವೇ ಅಲ್ಲನಾ ಇವರೇ ನರಸಿಂಹಣ್ಣ ಅಂದ್ರಿ? ನರಸಿಂಹಣ್ಣ ಅಂತ ನಾನೇ ನರಸಿಂಹ ಅಲ್ಲ. ನಾನು ಇದು ಅಣ್ಣ ನಿಮ್ ಬಗ್ಗೆ ನೀವೇ ಕೆಟ್ಟದಾಗ ಮಾತಾಡ್ಕೊಂಬೇಡ್ರಿ. ನೀವು ಇವರಲ್ಲೂರ ಅದೇ ವಿಜಯ್ ಜ್ಯುವೆಲರ್ಸ್ ಪೆಟ್ಟಿ ಇದು ಹಳ್ಳಿ ಮರದವರು. ಆಮೇಲೆ ಇದೆಂತದ್ದು ಕ್ಯೂಗ್ ಅಲೆ ಕೇಳೋದೆಲ್ಲ ನೀವೇ ಅಂದ್ರೆ ನಾನೇ ನರಸಿಂಹರಾಜು ಅಂದ್ರೆ ಎಲ್ಲ ನೀವೇ ಪೂರ್ತಿ ಅಡ್ರೆಸ್ ಹೇಳಿದ್ರೆ. ಹಂಗಲ್ಲಪ್ಪ. BN ನರಸಿಂಹರಾಜು, ಲೇಟ್ ನರಸಿಯಪ್ಪ, ಬುಗುಡ್ನಳ್ಳಿ ಪೋಸ್ಟು, ತುಮಕೂರು ತಾಲೂಕು, ತುಮಕೂರು ಜಿಲ್ಲೆ. ನಮ್ಮ ಮನೆ ರೋಡ್ ಪಕ್ಕ ನಮ್ಮ ಮನೆ ಐತಿ, ಸೀಟಿನ ಮನೆ. ಇಲ್ಲಿ ನಾಯಿ ಪಡ್ಕೊಂಡೈತೆ ಅಲ್ಲಿ ಅದೇ ಬಿಡ್ಕೊಂತೈತಿ. ನಮ್ ಏನಪ್ಪ ನಾವು ಶಿವ ಅಂತ ಯಾರೋ ದುಡ್ಡನಾರ ಪಡ್ನಾರ ಕೊಡೋರು ಅಂತ ಅಂದ್ರೆ ಇದು ಹೇಳಿದ್ದಲ್ಲ ನೀನೇ? ಅಣ್ಣ ನಮ್ಮನೆ ಮುಂದೆ ಹಳ್ಳಿ ಮರ ಐತಲ್ಲ, ರೋಡ್ ಪಕ್ಕದಾಗೆ ಹಳ್ಳಿ ಮರ ಐತಲ್ಲ, ನಮ್ಮನೆ ಮುಂದೆ ಒಂದ್ ಕಾರ್ ನಿಂತ್ಕೊಂಡೈತಿ ನೋಡ್ರಿ. ಅವ್ರು ಅಲ್ವ ನಾವು? ಆಯ್ತು ಸ್ವಾಮಿ, ಒಳ್ಳೇದಾಗ್ಲಿ. ಏನಕ್ಕೆ ಫೋನ್ ಮಾಡಿದ್ದು? ಅದೇ ನಮ್ಮ ಮನೆಗೆ ಒಂದ್ ಫಂಕ್ಷನ್ ಇತ್ತು. ಯಾರ ಮನೆಗೆ? ನಮ್ಮ ಮನೆಗೆ ಬಳ್ಳಾಪುರದಲ್ಲಿ. ಬಳ್ಳಾಪುರದಲ್ಲಿ ಫಂಕ್ಷನ್ ಇರೋದು ವಿಜಯ್ ಜ್ಯುವೆಲರ್ಸ್. ಆಮೇಲೆ ಅಯ್ಯೋ ಓಡ್ಸಲ್ಲ ಮಗ ನಾಯ. ಕಳ್ತಂಡ್ ಹಾಕ್ರಿ ಹಾಕು. ಅಲ್ಲೂ ಬಂದೈತ್ರ ನಾಯಿ? ನಮ್ಮನೆ ತಗೋಕ್ ನಾಯಿ ಬಂದೈತ್ ನೋಡಿ ಸ್ವಾಮಿ. ನಮ್ಮ ಬಡ್ಕೊಂಡಿದೆ. ಓಡ್ಸು ಓಡ್ಸು. ಏನಾಗುತ್ತೆ ಯಾವ್ದೋ ಕಳಿಕ್ಷಣ ಕಾಣ್ತೈತಿ. ವಿಕೆಟ್ ಯಾರೋ ಒಳ್ದಂಗ್ ಕಾಣ್ತಾರ ಮಗ. ಯಾಕೋ ನಾಯಿ ಹೂ ಅಂತಿದ್. ನಿನ್ನ ನಾವು ಯಾಕೋ ಯಾಕೆ ಅಲೋ ಅನ್ನೋಂಗ ಆಗ್ತೈತಿ. ಈಗ ತಲೆ ಕೆಟ್ಟ ಹೋಗ್ತಾ ಇತ್ತು ನನಗೆ. ತಲೆ ಯಾಕಣ ಕೆಡೋದ್ರಾಗ ಏನಾಯ್ತಣ್ಣ? ನೀವು ನನಗ್ ಕೊಡೋಂಥದ್ದು ಏನಿಲ್ಲ, ನಾನ್ ನಿಮಗೆ ಕೊಡೋಂಥದ್ದು ಏನಿಲ್ಲ. ಹಿಂಗ್ ಯಾಕೆ ಹೇಳ್ತೀರ? ಕರೆಕ್ಟ್ ಆಗಿ ನಾನು ಇವಾಗ ನೀವೆಲ್ಲ ಹೇಳಿದ ಅಡ್ರೆಸ್ ಆಗಿ ಆರಾಮಾಗಿ ಹಿಂಗೆ ಊಟ ಮಾಡಿ ಲೇಟ್ ಹಾಕೊಂಡು ಕುಂತಿದೀನಿ. ಎಲ್ಲ ಪೂರ್ತಿ ನೀವ್ ಹೇಳಿದೆ ಅಣ್ಣ. ಜೀವನದಲ್ಲಿ ಊಟ ತಿಂಡಿ ನೆಮ್ಮದಿ ಅವೆಲ್ಲ ಇದು 3 ಹೊತ್ತಿಗೊಂದಿನ ಊಟ ಮಾಡೋರು ಅದನ್ನೇ ಊಟ ಮಾಡೋದು. ಏನೇ ಸ್ವಾಮಿ ಇದ್ರಾಗೆ ಒಂದಿನ ಈಗ ಬಾಂಡ್ರಿ ಈಗ ಹೋಗ್ಬೇಕು. ಎಲ್ಲಿಗೆ? ಊರ್ ಹೋಗ್ತೀರಾ? ಈಗ ಬಾ ಅಂದ್ರೆ ಊರ್ ಹೋಗ್ತೀರಾ?
ಅಲ್ಲ ಸ್ವಾಮಿ, ನಾವು ಈಗ ಪರಮಾತ್ಮ ಈಗ ಬಾ ನಿಂದ ಆಗೋಯ್ತು ನಿಂದು ಭೂಮಿ ಮೇಲೆ ಇರೋದು ಅಂತ ಅಂದ್ರೆ ಹೋಗ್ಲೇಬೇಕು. ಕರೆಕ್ಟ್. ಅದನ್ನ ನಾನು ಹೇಳಿದ್ ಸ್ವಾಮಿ. ಹೋಗಿದ್ರೆ ಹೋಗ್ಬಿಡ್ರಿ ಮತ್ತೆ ಊರಿಗೆ. ಊರಿಗೆಲ್ಲ ಹೇಳಿದ್ ನಾನು. ಊರಿಗೆಲ್ಲ ಇದು ಹುಟ್ಟಿಸಿದನು ಪರಮಾತ್ಮ ಅವ್ನು ಯಾವಾಗ ಕರ್ಕಂತ ನಾವು ಹೋಗ್ಲೇಬೇಕಲ್ರ. ಇವಾಗ ನಾವು ಬರಲ್ಲ ಅಂದ್ರೆ ಬಿಡ್ತಾರ? ಬರಲ್ಲ ಅಂತ ಹೇಳ್ರಿ. ನಾನ್ ಬರಲ್ಲ ಅಂತ ಅಂದ್ರೆ ನೆಂಟ್ರ ಮನೆಗ್ ಬರಲ್ಲ, ನೀವು ಇವತ್ತು ದಿನ ಜಾತ್ರೆನೋ ಹಬ್ಬನೋ ಹರಿದಿನನೋ ಮಾಡ್ಕೊಳ್ರಿ ಅಂತ ಹೇಳ್ಬಹುದು. ಆಮೇಲೆ ಇವತ್ತು ಕೆಲ್ಸಕ್ ಬರಲ್ಲ, ನನ್ಗೆ ಹುಷಾರಿಲ್ಲ ಅಂತ ಹೇಳ್ಬಹುದು. ಇದು ಫೋನ್ ಮಾಡಿ ಹೇಳಕ್ಕೆ ಇವರು ನಮ್ಮನ್ ಭೂಮಿಗೆ ಹುಟ್ಟಿಸಿ ಕಳಿಸ್ಯಾರಲ್ಲ ಪರಮಾತ್ಮ. ಓ, ನಿಮ್ ತಂದೆ ತಾಯಿ ಹೆಸರು ಹೇಳಿ. ನಿಮ್ ತಂದೆ ತಾಯಿ ಹೆಸರು? ನರ್ಸಪ್ಪ ನೆಟ್ಟು. ಮತ್ತೆ ನೀವೇನೋ ಹೇಳ್ತಿದ್ದೀರಾ, ನಾವು ಹುಟ್ಟಿಸ್ತಾರ ದೇವ್ರು ಅಂತಿದ್ದೀರಾ. ಯಾರು? ಕಲ್ಬರ್ಕೆ ಸುಖ ಕುಡಿ ಮಗ ಅನ್ನ ಕಾಣುತ್ತೆ. ಇವ್ರ ಬುದ್ಧಿ ಅಲ್ಲ, ನರಸಿಂಹರಾಜು ಬಳ್ಳಾಪುರ. ಏನಪ್ಪ ಹಿಂಗಾಗ್ಬೋದು ಕತೆ, ಇದೆಲ್ಲ ಉಲ್ಟಾ ಆಗ್ಬೋದಲ್ಲ. ಇದು ನಾನು ಹುಟ್ಟಿಸ್ತು ನಮ್ ತಂದೆ ತಾಯಿ ಹುಟ್ಟಿಸಿರೋದು. ನಾನ್ ಹೇಳಿದ್ದು ಭಗವಂತ ಈಗ ಬಾ ಅಂದ್ರೆ ಇವ್ ನೋಡ್ದ ನಮ್ಮ ಊರಾಗ ಇವತ್ ಮಧ್ಯಾಹ್ನದಾಗ ಇದ್ಕಿದ್ದಂಗೆ ಬಂದು ಕೆರೆ ಒಳಗ್ ಬಿದ್ದು ಹೋದ್ರತ್ತ ಗಾಡಿಯಾಗ ಬಂದು. ಎಷ್ಟ್ ಜನ? ಇಬ್ರು. ಅವಾಗ ಹಂಗೆ ಹೋದ್ಮಕ್ಕ ಕಲ್ಗೆ ಹೊಡ್ಕೊಂಡ್ರು, ತಗೊಂಡೋದ್ರು, ಏನಾಗ್ಬೋದ್ರು ಹಾಸ್ಪಿಟ್ಲಿಗೆ. ಅವಾಗ ಹಂಗೆ. ಯಾವ ಊರಾಗೆ? ನಮ್ಮೂರ್ ಬಳ್ಳಾಪುರದಾಗೆ. ನಮ್ಮೂರಾಗ ಬಳ್ಳಾಪುರದಾಗ ಏನೂ ಆಗಿಲ್ಲ ಅಂತ, ಯಾವ ಆಕ್ಸಿಡೆಂಟ್ ಆಗಿಲ್ಲ ಬಿಡ್ರಿ. ಇಲ್ಲ ಒಟ್ನಾಗ ನಮ್ಮೂರಾಗ ಇವತ್ ಮಧ್ಯಾಹ್ನ 3 ಗಂಟೆ 4 ಗಂಟೆನಾಗ ಅದನ್ನ ನೋಡಿ ಬಂದು ತಲೆ ಸುತ್ತ ಬಂದಂಗಾಗಿ ಮನೆ ಕಡೆ ನೀವ್ ನಾವು ರೋಡ್ ಪಕ್ಕನೇ ಇರೋದ್ ಮನೆ. ಗೇಟ್ಗೂ ನಮ್ ಮನೆಗೂ ಹತ್ರನೇ. ಅಲ್ಲಣ್ಣ, ಯಾವ ಊರು ನಿಮ್ದು ಅಂತೆ? ನಿಮ್ದು ಯಾವ ಊರಣ್ಣ? ಓಯ್ ಯಾರನ ಇದು ತಲೆ ಲೂಸ್ ಆಗಿರೋ ಮಾತಾಡಿದ್ದು ಮಾಡು. ನಾನು ಇನ್ನ ಲೂಸ್ ಆಗಿರ್ಲಿಲ್ಲ, ಈಗ ಲೂಸ್ ಆಗ್ತಾ ಇದೆ. ಬಳ್ಳಾಪುರ ನಮ್ದು. ಅಗಳ ನಿಮ್ದು ಬಳ್ಳಾಪುರ ಆಗ್ಲಿ ಒಪ್ಕೊಂಡೆ. ಮತ್ತೆ ನಮ್ದು ಪೂರ್ತಿ ಅಲ್ಲ ಪೂರ್ತಿ ನೀನ್ ಅಡ್ರೆಸ್, ನಾನು ಇರೋ ಜಾಗ ಎಲ್ಲ ಅಡ್ರೆಸ್ ಹೇಳ್ತಿಲ್ಲ. ಯಾವ ಊರು ಅಂದ್ರೆ? ಅಣ್ಣ ನಮ್ದು ಬಳ್ಳಾಪುರನ. ಏನ್ ಕಣ ಈ ತರ ಮಾತಾಡ್ತಿದೀನಿ ನೀನು? ನಮ್ದು ಬಳ್ಳಾಪುರ, ಅದೇ ರೋಡ್ ಪಕ್ಕ ಮನೆ ಐತಲ್ಲ, ಸೀಟಿನ ಮನೆ. ಅಲ್ಲ ನಮ್ದು ಮನೆ. ನೀವ್ ಹೇಳಿ ಎಲ್ಲಿರೋದ್ ನೀವು, ನಂಗೇನ್ ಗೊತ್ತು? ನಮ್ ಇದ್ರಲ್ಲಿ ಸಿಂಗಾಪುರದಲ್ಲಿರೋದು ನಮ್ದು ಮನೆ. ಸಿಂಗಾಪುರದಲ್ಲಿರೋದು ಇದ್ರಲ್ಲಿ ಸಮುದ್ರದ ಮೇಲ್ಗಡೆ ಇರೋದು ನಮ್ ಮನೆ. ಹಂಗ? ಅಲ್ಲಿ ಆಕ್ಸಿಡೆಂಟ್ ಆಯ್ತಾ ಕೆರೆತವ? ಬಳ್ಳಾಪುರದಾಗ ಆಗಿರೋದು. ಅಲ್ಲ ಸ್ವಾಮಿ, ಸಿಂಗಾಪುರದಲ್ಲಿ ಸಮುದ್ರದ ಮೇಲೆ ನಿಮ್ ಮನೆ ಇರೋದು. ಆ ಸಮುದ್ರ ತವ ಕೆರೆ ಇತ್ತು, ಅಲ್ಲಿ ಆಕ್ಸಿಡೆಂಟ್ ಆಗಿರೋದ? ಯಾರಿಗೂ ಮಧ್ಯಾಹ್ನ ಇಬ್ರು ಆಗಿತ್ತು ಅಂದ್ರಲ್ಲ. ಎಷ್ಟು ಕೊಡ್ತಿರ್ಬೇಕು ನನ್ನ ಮಗ? ಯಾರು ತಲೆ ತಿನ್ನಕ್ ಸಿಗ್ಲಿವನಪ್ಪ. ತಲೆ ಮಾತ್ರ ಮಗ, ತಲೆ ಮಾತ್ರ. ನರಸಿಂಹಣ್ಣ, ನಾನ್ ನರಸಿಂಹಣ್ಣಲ್ಲ, ಮನಸ್ಸಲ್ಲ ನಾನು. ನಾನ್ ಗಾಳಿ. ಗಾಳಿ? ಓ, ಗಾಳಿ ಅಂದ್ರೆ ಏರು. ಏರಲ್ಲ, ಗಾಳಿ ಹಿಡಿದಿದ್ದಲ್ಲ ಮನುಷ್ಯರಿಗೆ. ಅದು ಮನುಷ್ಯರಿಗೆ ಗಾಳಿ ಇದ್ರೆ ಎಲ್ಲ ಉಸಿರಾಡೋದು. ಅವತ್ತಿನ ಕತೆ ನಂದು. ಯಾರ ಸರಿಯಾದ ಸರಿಯಾದ ಹುಳ ಕೂಡ ನೀನು. ಸರಿಯಾದ ಹುಳ ಅಂದ್ರೆ ರಾತ್ರಿನಾಗೆಲ್ಲ ಯೋಚನೆ ಮಾಡೋಲ್ಲ. ಏನಣ್ಣ ಹುಳ ಬಂದೈತೆ ನಿಮ್ ಮನೆ ಹತ್ರ? ಏನ್ ಎಜುಕೇಶನ್ ಇವರು ಎಜುಕೇಶನ್ ಎಷ್ಟು ಮಾಡಿರೋದು? ಎಜುಕೇಶನ್ ಅಂದ್ರೆ ಬರವಣಿಗೆ ಎಷ್ಟೇ ಕ್ಲಾಸ್ ಓದಿರೋದು? ಬರವಣಿಗೆ ಎಷ್ಟೇ ಕ್ಲಾಸ್ ಬರವಣಿಗೆ ತಗೋಬೋದಿದ್ರ? ನಾನ್ 0 ಪಾಸ್ ಆಗಿದ್ದೀನಣ್ಣ. ಅದು ಎಲ್ಲಿ ಓದಿದ್ ನೀವು? ಎಲ್ಲಿ ಓದಿದ್ದು? ನಮ್ಮೂರ್ ಕೆರೆ ಮೇಲೆ. ಚೆನ್ನಾಗಿ ಓದಿದ್ರ. ನಮ್ದು ಇನ್ನ ನಾವು SLC ಫೇಲು. ನಾವ್ 0 ಪಾಸು. ಮತ್ತೆ ಕೆಲ್ಸಕ್ಕೆ ಹೋಗ್ಬೋದಾಯ್ತಲ್ಲ? ಏನ್ ಕೆಲ್ಸ? ಮೇಸ್ಟ್ರ್ ಕೆಲ್ಸನೋ, ಬ್ಯಾಂಕಿಂಗ್ ಕೆಲ್ಸನೋ, ಅಥವಾ ಯಾವ್ದಾನ ಪೊಲೀಸ್ ಆಫೀಸ್ ಕೆಲ್ಸಕ್ಕೆ ಹೋಗ್ಬೋದಾಯ್ತು. ಏನಕ್ಕೆ ಕೆಲ್ಸಕ್ಕೆ ಹೋಗಿ ಏನ್ ಮಾಡ್ಬೇಕು? ಕೆಲ್ಸಕ್ಕೆ ಹೋಗಿ ಏನ್ ಮಾಡ್ಬೇಕಣ್ಣ? ನಾವ್ ಹೋಗಲ್ಲ ಕೆಲ್ಸಕ್ಕೆ. ಏನ್ ಹೋಗ್ಬೇಕು ಹೇಳ್ರಿ? ಒಟ್ಟಿಗೆ ಏನ್ ತಿಂತೀವಿ ಮತ್ತೀಗ? ಒಟ್ಟಿಗೆ ಏನ್ ತಿಂತೀಯ? ಅನ್ನ, ಹಿಟ್ಟು, ಚಪಾತಿ, ಮಟನ್ನು, ಚಿಕನ್ನು, ಫಿಶ್, ಚಿಕನ್ನು, ಮಟನ್ನು, ಏಡಿಕಾಯಿ,
ಆಮೇಲೆ ತರಕಾರಿ ಆಲೂಗೆಡ್ಡೆ, ಬದನೆಕಾಯಿ, ಕ್ಯಾರೆಟ್, ಆಲೂಗೆಡ್ಡೆ, ಬದನೆಕಾಯಿ, ಟೊಮೊಟೊ, ಸೊಪ್ಪು, ಹುಳ್ಳಿಕಾಯಿ, ಬದನೆಕಾಯಿ, ಕ್ಯಾರೆಟ್, ಹುಳ್ಳಿಕಾಯಿ, ಸೊಪ್ಪು, ಕೊತ್ತಂಬರಿ, ಪುದೀನ, ಮೆಂತ್ಯ ಸೊಪ್ಪು, ಹುಳಿ ಸೊಪ್ಪು. ಯಾರು ಮಾತಾಡಿದ್ರೆ ಟಿಕ್ಲಿ ಹಿಡಿದಂಗೆ ಚಾನ್ಸೇ ಇಲ್ಲ. ಇವತ್ತು ನನಗೆ ಟಿಕ್ಲಿ ಹಿಡ್ಸತಕ್ಕ ಬಿಡಲ್ಲ ಕಾಣುತ್ತೆ. ನೀವು ಯಾವ್ದೋ ನಂಬರ್ಗೆ ಏನೋ ತಪ್ಪಿ ಮಾತಾಡಿದ್ರೆ ಸ್ವಾಮಿ, ನಾನು ಮನಸ್ಸಲ್ಲ ನಾನು. ಅಣ್ಣ ಈಗ ಕೆಲ್ಸಕ್ಕೆ ಏನ್ ಹೋಗ್ಬೇಕು ಹೇಳೋಣ ನೀನು? ಕೆಲ್ಸ ಹೊಟ್ಟೆ ಪಾಟ್ ನಡೆಯೋದ್ರಲ್ವ, ಬಟ್ಟೆ ಬರೆ, ಸೋಪು, ಶಾಂಪೂ, ಮನೆಗೆ ಸಕ್ಕರೆ, ಟೀ ಬಣ್ಣ. ಅಣ್ಣ ನಾನು ಬಟ್ಟೆನೇ ಚೇಂಜ್ ಮಾಡಲ್ಲ, ಸ್ನಾನನೇ ಮಾಡಲ್ಲ ನಾನು, ಗೊತ್ತಾ ನಿಮ್ಗೆ? ನಾನ್ ಬಟ್ಟೆನೂ ಚೇಂಜ್ ಮಾಡಲ್ಲ, ಹಾ ಸ್ನಾನನೂ ಮಾಡಲ್ಲ ನಾನು. ಆಮೇಲೆ ಇನ್ನೇನು ಕೆಲ್ಸಕ್ಕೆ ಹೋಗ್ಬೇಕು? ಶಾಂಪೂ, ಬಟ್ಟೆ ತಗೊಳ್ಬೇಕಿದ್ರೆ ಕೆಲ್ಸಕ್ಕೆ ಹೋಗ್ಬೇಕು. ನಾನು ಸ್ನಾನನೇ ಮಾಡಲ್ಲ, ಬಟ್ಟೆನೂ ಚೇಂಜ್ ಮಾಡಲ್ಲ. ನಾನ್ ನೀರು ಕುಡಿಯಕ್ಕೊಂದ್ ಬಿಟ್ರೆ ನನ್ ಸ್ನಾನ ಮಾಡಕ್ ಉಪಯೋಗಿಸೋದೇ ಇಲ್ಲ ನಾನು ನೀರು. ದೇವ್ರು ನಿಮ್ಮ ಮನೆ ದೇವ್ರ ಅದು? ನಿಮ್ಮ ಮನೆ ದೇವ್ರು? ಹಂಗಂದ್ರೆ ನೀವು ಎದ್ರೆ ಬಗಾದ ತಗೊಂಡು ಊರ್ಗಡ್ಡೆ ಇದ್ದದ ಯಾವ ದೇವ್ರು? ನರಸಿಂಹಣ್ಣ, ಬಳ್ಳಾಪುರ. ಅಯ್ಯೋ ಅಯ್ಯೋ ಮಗ ಒಂಚೂರು ಕಾಲು ಸುಂಬ. ಏನ ಕಾಳು ಇದ್ಕಿದ್ ಬೆಳೆ ಏನ್ ಮಾಡಲ್ಲ ನಾವು, ಇದ್ಕಿದ್ ಬೆಳೆ ಸಾರು ಮಾಡಿರ್ತಿಲ್ಲ, ಕಾಳು ಇಟ್ಕಲ್ಲ ಬಿಡ್ರಿ. ಯಾವ ಬರ್ತಾ ಇಲ್ಲ ಕಾಲಿಸಕ್ ಬರುವ ಮಾತ್ರೆ ಬೇರೆ ಇಲ್ಲೋ. ಅಯ್ಯೋ ಇಲ್ಲ, ಇದ್ಕಿದ್ ಬೆಳೆ ಸಾರು ಮಾಡಲ್ಲ ಬಿಡೋಣ, ಕಾಳೇನ್ ಇದ್ಕದೇ ಬೇಡ. ನಿನ್ನೆಲ್ಲ ಮಾತಾಡ್ತಾ ನಮಗ್ ಗಾಡಿಗೆಲ್ಲ ಓಡಾಡಿ ಅಷ್ಟು ಗೊತ್ತಾಯ್ತು ಒಂದ. ಏನಣ್ಣ ಒಂದು ಯಾಕ ಏನು ಅಂತ ತಿಳ್ಕ ನಾವು ಏನ್ ಮಾಡೋಣ? ಏನಪ್ಪ ಕರ್ಮೋ, ಇಲ್ಲಿ ಜನ ಮನೆಗ್ ಮಾತ್ ಕೇಳಲ್ಲ, ಅಲ್ಲಿ ನೋಡ್ರು ದುಡ್ಡು ಬೇರೆ ಕೈ ಕಾಸಿಲ್ಲ, ಈಗ ಏನ್ ಮಾಡೋದು? ಅಣ್ಣ ಊಟ ಮಾಡ್ಬೇಕಣ್ಣ ಅಲ್ಲಿ. ಸ್ವಾಮಿ ನಾನು ಯಾರಿಗೂ ಮಾಡಿದ್ರೆ ನೀವು, ನಾನು ಯಾರು ಅಲ್ಲ, ನಾನು ಮನಸ್ಸಿನಲ್ಲ. ನಾನು ಯಾವ ಊರ್ ಕಡೆಗೆ ಮಾಡಿದ್ರೆ ನೋಡಿ, ನಂಬರ್ ಚೆಕ್ ಮಾಡಿ ನೋಡಿ ಇನ್ನೊಂದ್ಸಲ. ಯಾಕೆ ಸ್ವಾಮಿ ನಮ್ ಯಾ ಸುಳೆ ಮಕ್ಕಂಡಿಡ್ತೀನಿ ಫೋನ್. ಅಣ್ಣ ಊಟ ಅಣ್ಣ ಏನ್ ಹೇಳಿದು ಇದು ಇದು ಎಂತ ಉದಯ ವಾರ್ತೆ ಹೇಳ್ದಂಗೆ ಹೇಳ್ತೀರಾ ನೀವು? ಯಾರಮ್ಮ ನೀವು? ನಾನ್ರಿ ಲಲ್ಲಿ. ನಾನು ಇದು ಯಾರೋ ಮದುವೆ ಆಡ್ರು ನಮ್ ಮನೆಗ್ ಗಂಡರ್ ಬರ್ತಾರ. ನಿಮ್ಮ ಹಬ್ಬ ನೀನು ತಂದ್ಕೊಡಕ್ಕಾಗ್ಲಿಲ್ಲ. ನಾನ್ ಯಾವಂತಕನ ಹೋಗಿ ದುಡ್ಡು ಇಸ್ಕೊಂಡ್ ಬಂದು ಮಾಡಿದೀನಿ, ಬಂದ್ ತಿನ್ನಕ್ಕೂ ಆಗಲ್ವ? ಯಾಕೆ ಇಷ್ಟು ನಯ್ಯ ಅನ್ಸ್ತಿದ್ಯಾ ನೀನ್ ನನ್ಗೆ? ಹೇಳು, ನಾನ್ ಎಷ್ಟು ಪ್ರೀತಿ ಇಟ್ಕೊಂಡಿದೀನಿ ಗೊತ್ತಾ ನಿನ್ ಮೇಲೆ. ನೀನೆಲ್ಲ ಗಾಡಿಯಾಗ ಓಡಾಡ್ಬೇಕಾದ್ರೆ ಎಲ್ಲ ಆಕ್ಸಿಡೆಂಟ್ ಆಗಿ ತಲೆಗಿನ ಮಿಡ್ಲೆಲ್ಲ ಎಲ್ಲಿ ಬಂದು ಸತ್ತೋಗ್ಬಿಟ್ಟಿ ಅಂತ ನನ್ಗೆ ಹೆದರಿಕೆ ಆಗೋದು ಗೊತ್ತಾ? ನೀವು ಗಾಡಿ ತಲೆ ಸುತ್ತು ಬರೀ ಯಾವ ಮಾತಿತ್ತು ಆಕ್ಸಿಡೆಂಟ್ ಆಗುತ್ತ ನೋಡು. ಆಕ್ಸಿಡೆಂಟ್ ಆಗ್ಲಿ ಆಕ್ಸಿಡೆಂಟ್ ಆಗ್ಲಿ ಅನ್ನೋದು ಎಷ್ಟು ಜನ ಕೊಟ್ಟಿದ್ ಮುಂದೆ ನೀನು? ಯಾಕೆ ಎಷ್ಟು ಜನ ಕೊಟ್ಬಿಡ್ತಾರೆ? ನೀನ್ ಎಷ್ಟು ಜನ ಕೊಟ್ಟಿ ನಿಂಗೆ ಗೊತ್ತಾ? ನನ್ಗೆ ಕೇಳ್ತೀಯ ನನ್ ಗಂಡ ಅಂತ? ನೀನ್ ಬರ್ಬೇಕಾರೆ ನನ್ನ ಹತ್ರಕ್ಕೆ, ನೀನ್ ಬರ್ಬೇಕಾರೆ ಧರ್ಮಸ್ಥಳದ ಇಬ್ರು ನಾನೇ ಕರ್ಕೊಂಡು ಹೋಗ್ತೀನಿ, ಪ್ರಮಾಣ ಮಾಡಿ ನಾನು ನಿಂತ ಬಂದಿದ್ದೀನಿ ಅಂತ. ನೀನು ಮೊನ್ನೆ ಫೋನ್ ಮಾಡಿದಾಗ 2 ಮೂಟೆ ರಾಗಿ, 500 ಕಾಯಿ, ಹುಳ್ಳಿಕಾಳೆಲ್ಲ ಕೊಡ್ತೀನಿ, ನಾನ್ ಮಾಡಿದ ತಪ್ಪಾಯ್ತು ಅಂತ ಒಪ್ಕೊಂಡಿಲ್ವಾ ನೀನು ನಮ್ಮ ಅಣ್ಣನ ಹತ್ರ? ಓಯ್ 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 ಎಂದು ನಾಯಿ ಅಂತೀಯ? ನಾಯಿ ನನ್ ಮಗನೇ, ನೀನ್ ಅವಾಗ ಬಂದ ನೆಕ್ಕಕ್ ಬಂದಂದು ದುಡ್ಡು, ಒಡವೆ, ಬಟ್ಟೆ ಬರೆ ಎಲ್ಲ ಮಾರ್ಕೊಂಡು ನನ್ ಜಮೀನೆಲ್ಲ ಮಾರಿ ನನ್ನ ಹಾಳು ಮಾಡ್ದಲ್ಲ. ಆ ಟಿವಿಗೆ ವಾಲೆ ಮಾಡ್ಸ್ಕೊಬೇಕು ಅಂತ ದುಡ್ಡು ಇಸ್ಕೊಂಡು ಹೋದೆ. ಮೊನ್ನೆ ಯಾರೋ ಮೊಬೈಲ್ ತಗೊಬೇಕು ಅಂತ ದುಡ್ಡು ಇಸ್ಕೊಂಡು ಹೋದೆ. ಮೊನ್ನೆ ಟೂರ್ಗೆ ಹೋಗ್ಬೇಕಾದ್ರೆ ದುಡ್ಡು ಇಸ್ಕೊಂಡು ಹೋದೆ. ಮಗ ಆಮೇಲೆ ಅದಕ್ಕೆ ಇದಕ್ಕೆ ಅಂತ ನಮ್ಮ ಮನೇನ ಚಿನಾಲಿ ಮುಂಡೆ. ನೀನ್ ಯಾವ ಊರ್ ನಿಂದು? ಯಾವ ಊರ್ ನಿಂದು? ಯಾವ ಊರ್ ನಿಂದು? ಕುಡ್ದ್ ಬಂದ್ ನೆಕ್ಕಕ್ ಬತ್ತಿದ್ದಲ್ಲ ನಂದು, ಅವಾಗ ಗೊತ್ತಿರ್ಲಿಲ್ವಾ ನಿನ್ಗೆ? ಹಲೋ ಅಪ್ಪಾಜಿ, ಫೋನ್ ಕಟ್ ಮಾಡ್ಬೇಡಿ, ನಂಗೆ ತುಂಬಾ ಅಳು ಬರ್ತಾ ಇದೆ. ಫೋನ್ ಕಟ್ ಮಾಡ್ಬೇಡಿ, ನನಗ್ ತುಂಬಾ ಅಳು ಬರುತ್ತೆ ನೀವು ಫೋನ್ ಕಟ್ ಮಾಡಿದ್ರೆ. ನಮ್ಮ ಹೆಂಗಸರಿಗೆ 38 ವರ್ಷ ಅಂತಂದ್ರೆ ಅಪ್ಪಾಜಿ ನಾನ್ ಹೆಂಗ ಆಗ್ತೀನಿ? ನಿನಗ್ ಮಾನ ಮರ್ಯಾದಿಲ್ವಾ? ನಮ್ಮ ಹೆಂಗಸರಿಗೆ 38 ವರ್ಷ. ಅಪ್ಪಾಜಿ, ನಮ್ಮ ಅಮ್ಮಂಗೆ ಇನ್ನೂ ಮದ್ವೆನೇ ಆಗಿಲ್ಲ.
ನೀನ್ ಯಾರ ಮಕ್ಳು? ನಾನ್ ನಮ್ಮ ಅಮ್ಮನ ಮಗಳು. ನಿಮ್ಮ ಅಮ್ಮ ಮದುವೆ ಆಗಿಲ್ವಾ? ನಮ್ಮ ಅಮ್ಮಂಗ್ ಮದ್ವೆ ಆಗಿಲ್ಲ, ನಮ್ಮ ಅಪ್ಪಂಗ್ ಮದ್ವೆ ಆಗೈತೆ. ನಿನಗ್ 38 ವರ್ಷನಾ? ನಂಗ್ 38 ವರ್ಷ. ಹಾ. ನಮ್ಮ ಅಮ್ಮಂಗ್ ಇನ್ನೂ ಮದ್ವೆ ಆಗಿಲ್ಲ, ನಮ್ಮ ಅಪ್ಪಾಜಿ ಮದ್ವೆ ಆಗೈತೆ, ನಮ್ಮ ಅಜ್ಜಿಗೆ ಇನ್ನೂ ಮದ್ವೆ ಆಗಿಲ್ಲ. ಎಷ್ಟು ಜನ ಅಪ್ಪ ನಿನಗೆ? ಆ ಎಷ್ಟು ಜನ ಅಪ್ಪ? ನಾನು ಎಷ್ಟನೇ ಅಪ್ಪ? ನಂಗೆ ಇನ್ನು ನಮ್ಮ ಅಮ್ಮಂಗ್ ಇನ್ನೂ ಮದ್ವೆ ಆಗಿಲ್ಲ. ನಿಮ್ಮ ಮಮ್ಮಿ ತಲೆ ಕೆಡ್ಸ್ ಮಾಡೋದು. 38 ವರ್ಷ ಆಯ್ತು ಅಂತ ನಿಮ್ಮ ಮಗು ಮದುವೆ ಆಗಿಲ್ಲ. ಯಾಕೆ ನಿಮ್ಮ ಅಮ್ಮ? ಅಪ್ಪ ಹೌದು. ನರಸಿಂಹಣ್ಣ ಓ, ಈಗ ನೀವು ಹೇಳಿದ್ರು ಚೆಡ್ಡಾಗಿ ತಿಳ್ಕೊಂಡ್ ಆಗ್ತಾ ಇದ್ ನಂಗೆ. ಅಣ್ಣ ಇಲ್ಲ, ಮಧ್ಯಾಹ್ನ 3 ಗಂಟೆ ತನಕ ನೀನು ಹುಚ್ಚಕ್ಕೆ ಏನ್ ಮಾಡ್ಕೊಂಡು ಎಲ್ಗೋಗಿದ್ದೆ ನೀನು? ಏನು ಮಸ್ಟ್ ಹೈಟ್ ಇಡಿಯಟ್ ಏನು? ಏನ ಇದು ಇನ್ನು 6 ಗಂಟೆ ಆ ಕಡೆ ವಿಧಾನಸೌಧ ಅಂದ್ರೆ ನಿಮ್ದು ದಕ್ಷಿಣ ಆಫ್ರಿಕಾದಾಗ ಐತಾ? ಇಲ್ಲಿ ಮತ್ತು ಬೆಂಗಳೂರು. ಕುಡಿಗಿಡಿ ಏನಾದ್ರು ಕೆಲ್ಸ ಮಾಡ್ತಾರಪ್ಪ ಇವರು. ಅಣ್ಣ